ಹಲೋ ಸ್ಟೂಡೆಂಟ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ? ಚೆನ್ನಾಗಿ ಓದ್ಕೋತಿದ್ದೀರಾ ಅಂತ ಹೇಳಿ ಅನ್ಕೋತೀನಿ. ನಾವು ಹಿಂದಿನ ವಿಡಿಯೋದೊಳಗ ನಮ್ಮ 10ನೇ ತರಗತಿ ನಿರ್ದೇಶಾಂಕ ರೇಖಾಗಣಿತ ಪಾಠದ ಮೇಲಿನ ಥಿಯರಿ ಪಾಠನ ನೋಡಿದ್ವಿ, ಇಂಟ್ರೊಡಕ್ಷನ್ ನೋಡಿದ್ವಿ. ಈ ಒಂದು ವಿಡಿಯೋದೊಳಗ ನಾವು ಅದೇ ಪಾಠದ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್, ಬಹು ಆಯ್ಕೆಯ ಪ್ರಶ್ನೆಗಳನ್ನ ಡಿಸ್ಕಸ್ ಮಾಡೋಣ ಅಂತ. ಓಕೆ, ಸೊ ನಾನು ನಿಮ್ಮ ಮ್ಯಾಥ್ಸ್ ಟೀಚರ್ ಮೆಂಟರ್ ಮೃತ್ಯುಂಜಯ್. ಓಕೆ ರೈಟ್, ಸೊ ಬನ್ನಿ ಒಂದೊಂದಾಗಿ ಪ್ರಶ್ನೆಗಳನ್ನ ನೋಡ್ಕೋತ ಹೋಗೋಣ. ಸೊ ಅದರೊಳಗ ಮೊದಲನೆಯ ಪ್ರಶ್ನೆ ಏನದ ನೋಡ್ರಿ, ಎಕ್ಸ್ ಅಕ್ಷದ ಮೇಲಿನ ಬಿಂದುವಿನ ನಿರ್ದೇಶಾಂಕಗಳು. ಸೊ ಇದನ್ನ ಥಿಯರಿ ಪಾಠವನ್ನು ನಾವು ಇದನ್ನ ಡಿಸ್ಕಸ್ ಮಾಡಿದ್ವಿ. ಈಗ ಎಕ್ಸ್ ಅಕ್ಷದ ಮೇಲೆ ಒಂದು ಬಿಂದುವನ್ನ ಗುರುತಿಸ್ರಿ ಅಂತಂದ್ರೆ ನಾವು ಏನ್ ಮಾಡೋಣ ಅಂದ್ರೆ ಯಾವ್ದಾದ್ರು ಒಂದು ಬಿಂದು ತಗೊಳ್ಳೋಣ. ಇದರ ಒಂದು ಏನಂತಂದ್ರೆ ನಿರ್ದೇಶಾಂಕಗಳು ಏನಾಗಿರ್ತಾವ್ರಿ, 3 0 ಆಗಿರ್ತೈತಿ. ಎಕ್ಸ್ 3 ಆಗಿರ್ತೈತಿ, y ಏನಾಗಿರ್ತೈತಿ ಅಂದ್ರೆ 0 ಆಗಿರ್ತೈತಿ. ಇದೇ ರೀತಿಯಾಗಿ ಯಾವುದೇ ಬಿಂದುವನ್ನ ತಗೊಂಡ್ವಿ ಅಂತಂದ್ರೆ 4 0 -3 0 -5 0 ಈ ರೀತಿಯಾಗಿರ್ತಾವ. ಅಂದ್ರೆ ಎಕ್ಸ್ ಏನಪ್ಪಾ ಅಂದ್ರೆ ನಿರ್ದೇಶಾಂಕ ಇರ್ತೈತಿ, y ನಿರ್ದೇಶಾಂಕ ಏನಾಗಿರ್ತೈತಿ ಅಂತಂದ್ರೆ 0 ಆಗಿರ್ತೈತಿ. ಸೊ ಹಾಗಾಗಿ ಮೊದಲನೇ ಪ್ರಶ್ನೆಯೊಳಗ y ನಿರ್ದೇಶಾಂಕ 0 ಆಗಿರೋದು ಯಾವ್ದೈತಿ ಅಂದ್ರೆ ಆಪ್ಷನ್ ಎ ಮತ್ತು ಆಪ್ಷನ್ ಬಿ ಐತಿ. ಆಪ್ಷನ್ ಬಿ ತಪ್ಪ್ರಿ, ಆಪ್ಷನ್ ಎ ಎಕ್ಸ್ 0 ಇದು ಸರಿಯಾದಂತ ಉತ್ತರ. ಯಾಕಂದ್ರೆ ಇಲ್ಲಿ ಎಕ್ಸ್ ನಿರ್ದೇಶಾಂಕ ಇದ್ದಲ್ಲಿ ಎಕ್ಸ್ ಬರ್ಬೇಕು ಹೊರತಾಗಿ y ಬರಬಾರ್ದು. ಹಿಂಗಾಗಿ ಎರಡನೇ ಆಪ್ಷನ್ ತಪ್ಪಾಕೈತಿ, ಆಪ್ಷನ್ ಎ ಸರಿಯಾದಂತ ಉತ್ತರ ಆಗಿರ್ತೈತಿ. ನಂತರ ಎರಡನೆಯ ಲೆಕ್ಕ ಏನು ನೋಡ್ರಿ, y ಅಕ್ಷದ ಮೇಲಿನ ಬಿಂದುವಿನ ನಿರ್ದೇಶಾಂಕಗಳು. y ಅಕ್ಷದ ಮೇಲೆ ಏನಂದ್ರೆ ಎಕ್ಸ್ ನಿರ್ದೇಶಾಂಕ 0 ಆಗಿರ್ತೈತಿ. ಸೊ ಈಗ ಒಂದು ಬಿಂದುವನ್ನು ನಾ ಇಲ್ಲಿ ಗುರುತಿಸುವಂತಂದ್ರೆ ನಾವು ಇದನ್ನ ಗುರುತಿಸ್ತೀನಿ. ಇದೇನಪ್ಪಾ ಅಂತಂದ್ರೆ ಇದೇನಾಗಿರ್ತೈತಿ 0 2 ಆಗಿರ್ತೈತಿ. ಹೌದಾ, ಎಕ್ಸ್ ನಿರ್ದೇಶಾಂಕ 0 ಆಗಿರ್ತೈತಿ, y ನಿರ್ದೇಶಾಂಕ ಏನಾಗಿರ್ತೈತಿ ಅಂತಂದ್ರೆ 2 ಆಗಿರ್ತೈತಿ. ಓಕೆ ಸರಿ, ಹಂಗಂದ್ರೆ ನಾವು ಯಾವುದೇ ಬಿಂದುವನ್ನ ತಗೊಂಡಿವಿ ಅಂದ್ರೆ ಅವೇನಾಗಿರ್ತಾವ ಅಂದ್ರೆ 0 4 0 3 -0 -2 0 -5 ಅಂದ್ರೆ y ಅಕ್ಷದ ಮೇಲೆ ಎಕ್ಸ್ ನಿರ್ದೇಶಾಂಕ ಏನಾಗಿರ್ತೈತಿ ಅಂತಂದ್ರೆ 0 ಆಗಿರ್ತೈತಿ. y ಪ್ಲೇಸ್ ಒಳಗೆ ಏನ್ ಬರ್ಬೇಕು ಅಂದ್ರೆ y ನೇ ಬಂದಿರ್ತೈತಿ. ಸೊ ನೋಡಿದ್ವಿ ಅಂದ್ರ ಆಪ್ಷನ್ ಡಿ 0 y ಇದು ಸರಿಯಾದಂತ ಉತ್ತರ ಆಗೈತಿ. ಓಕೆನಾ. ನಂತರ ಇದ್ರೊಳಗ ಮೂರನೆಯ ಪ್ರಶ್ನೆ ಏನದ ನೋಡ್ರಿ, ಎ 2 5 ಬಿಂದುವಿನಿಂದ y ಅಕ್ಷಕ್ಕಿರುವ ಲಂಬ ದೂರ. ಎ 2 5 ಅಂದ್ರೆ ಎಲ್ಲಿ ಬರ್ತ್ರಿ, ಇಲ್ಲಿ ಬರ್ತೈತಿ. ಸರಿನಾ, ರೈಟ್. ಇದು 2 5 ಅಂತ ಇದು ಇದನ್ನ ನಾ ಹೇಳಿದ್ರಿ ಏನಂತಂದ್ರೆ ಎಕ್ಸ್ ಅಕ್ಷದಿಂದ ಇರುವಂತಹ ಲಂಬ ದೂರ y ನಿರ್ದೇಶಾಂಕವನ್ನ ಹೇಳಿರ್ತೈತಿ. ಆನಂತರ y ಅಕ್ಷದಿಂದ ಇರುವಂತಹ ಲಂಬ ದೂರ ಎಕ್ಸ್ ನಿರ್ದೇಶಾಂಕ ಹೇಳ್ತೈತಿ ಅಂತ ಹೇಳಿದ್ವಿ. ಸರಿನಾ, ರೈಟ್. ಇಲ್ಲಿ ಅವ್ರೇನ್ ಕೇಳಾಕತ್ತಾರ ಅಂತಂದ್ರ ಏನ್ರಿ, 2 5 ಬಿಂದುವಿನ y ಅಕ್ಷಕ್ಕಿರುವ ಲಂಬ ದೂರ. y ಅಕ್ಷ ಎಲ್ಲೈತ್ರಿ, ಇಲ್ಲೈತ್ರಿ. ಇದಕ್ಕಿರುವ ಲಂಬ ದೂರ ಏನಪ್ಪಾ ಅಂದ್ರೆ ಎಷ್ಟೈತಿ, 2 ಐತಿ. ಸೊ ಹಿಂಗಾಗಿ ಆಪ್ಷನ್ 3 2 ಮಾನಗಳು. ಇದನ್ನ ನಾನು ಇಲ್ಲಿ ಸೆಂಟಿಮೀಟರ್ ಅಂತ ಹೇಳಿಕ್ ಬರಲ್ಲ, ಅದು ಬೇರೆ ಆಗಿರ್ತೈತಿ. ಸೊ ಹಿಂಗಾಗಿ 2 ಮಾನಗಳು ಆಪ್ಷನ್ ಎ ಸರಿಯಾದಂತ ಉತ್ತರ ಆಗೈತಿ. ನಂತರ ನಾಲ್ಕನೆಯ ಪ್ರಶ್ನೆ ಏನ ನೋಡ್ರಿ, 3 -4 ನಿರ್ದೇಶಾಂಕ ಬಿಂದುವಿಗೆ ಎಕ್ಸ್ ಅಕ್ಷದಿಂದ ಇರುವ ದೂರ. 3 - 4 ಎಲ್ಲಿ ಬರ್ತ್ರಿ, 4ನೇ ಒಂದು ಇದ್ರೊಳಗೆ ಏನಪ್ಪಾ ಅಂದ್ರೆ ಚತುರ್ಥಕದೊಳಗೆ ಬರ್ತೈತಿ. 3 - 4 ಏನ್ ಕೇಳಕತ್ತೀರಿ ಅವರು, ಎಕ್ಸ್ ಅಕ್ಷದಿಂದ ಇರುವ ಲಂಬ ದೂರ. ಎಕ್ಸ್ ಅಕ್ಷದಿಂದ ಇರುವಂತ ಲಂಬ ದೂರ ಏನಪ್ಪಾ ಅಂತಂದ್ರೆ ಇದಾಗಿರ್ತೈತಿ. ಸೊ ಇದೆಷ್ಟು ಅಂತಂದ್ರೆ ಇಲ್ಲಿ -4 ಐತಿ. ಸೊ ಉತ್ತರ ಏನ್ರಿ, -4 ಅಲ್ಲ ರೀ, 4 ಮಾನಗಳು ಸರಿಯಾದಂತ ಉತ್ತರ. 4 ಮಾನಗಳು ಆಪ್ಷನ್ 4 ಮಾನಗಳು ಆಪ್ಷನ್ ಏನ್ರಿ, ಆಪ್ಷನ್ ಸಿ 4 ಮಾನಗಳು ಸರಿಯಾದಂತ ಉತ್ತರ ಆಗೈತಿ. ಸರ್ ಇಲ್ಲಿ ಮತ್ತೆ ಇಲ್ಲಿ -4 ಅದಲ್ರಿ, ಇಲ್ಲಿ ನಮಗೇನಪ್ಪಾ ಅಂತಂದ್ರ ಇಲ್ಲಿ ನಮಗ್ -4 ಐತಲ್ಲ, ನೀವು +4 ಬರೆಯಕತ್ತೀರಿ. -4 ಅಂತ ಆಪ್ಷನ್ ಇದ್ರು ಸಹಿತ ಅದನ್ನ ಚೂಸ್ ಮಾಡಕತ್ತಿಲ್ಲ. ಯಾಕೆ ಇದನ್ನ ತಗೊಳಕತ್ತೇವಿ ಅಂತಂದ್ರೆ ನಮಗ ದೂರವನ್ನ ಹೇಳ್ಬೇಕಾದಾಗ ಯಾವಾಗ್ಲೂ ಋಣಾತ್ಮಕವಾಗಿ ಹೇಳಲ್ಲರಿ, ಧನಾತ್ಮಕವಾಗಿ ಹೇಳ್ತೀವಿ. ಸೊ ಹಿಂಗಾಗಿ ಇದು ಎಷ್ಟು ದೂರ ಐತಿ ಅಂತಂದ್ರೆ 4 ಮಾನಗಳು ದೂರ ಐತಿ. ಇಲ್ಲಿ ಬರುವಂತಹ ಬಿಂದು -4 ಐತ್ರಿ, ಆದ್ರೆ ದೂರ ಹೇಳ್ಬೇಕಾದಾಗ ನಾವು ಪಾಸಿಟಿವ್ ಅನ್ನ ತಗೋತೀವಿ, ನೆಗೆಟಿವ್ ಅನ್ನ ತಗೊಳ್ಳೋದಿಲ್ಲ. ಸರಿನಾ, ರೈಟ್. ನಂತರ ಐದನೆಯ ಪ್ರಶ್ನೆ ಏನದ ನೋಡ್ರಿ, ಐದನೇ ಪ್ರಶ್ನೆ ಏನ್ ಕೇಳಾಕತ್ತಾರ ಅವರು, ಮೂಲ ಬಿಂದುವಿನ ನಿರ್ದೇಶಾಂಕಗಳು. ಸೊ ಇದೇನಪ್ಪಾ ಅಂದ್ರೆ ನಮಗ ಬರುವಂತ ಸಾಧ್ಯತೆ ಐತಿ. ಮೂಲ ಬಿಂದು ಅಂದ್ರೆ ಎಲ್ಲಿರ್ತೈತ್ರಿ, ಇಲ್ಲಿರ್ತೈತಿ. ಏನ್ರಿ, 2 ಏನಂದ್ರೆ ದಟ್ ಸಂಖ್ಯಾ ರೇಖೆಗಳು ಕೂಡುವಂತಹ ಬಿಂದುವಿಗೆ ನಾವು ಮೂಲ ಬಿಂದು ಅಂತ ಕರಿತೀವಿ. ಅದನ್ನ ಯಾವ ಒಂದು ಅಕ್ಷರದಿಂದ ಗುರುತಿಸ್ತೇವಿ ಅಂತಂದ್ರೆ ಓ ಅಕ್ಷರದಿಂದ ಗುರುತಿಸ್ತೇವಿ. ಸರಿನಾ,
ಮೂಲ ಬಿಂದು O ಇದರ ನಿರ್ದೇಶಾಂಕಗಳು ಏನಾಗಿರ್ತಾವ ಅಂತಂದ್ರೆ 0 0 ಆಗಿರ್ತಾವು. ಆಪ್ಷನ್ಸ್ ಅನ್ನ ನೋಡಿದ್ರೆ ಆಪ್ಷನ್ ಸಿ 0 0 ಸರಿಯಾದಂತಹ ಉತ್ತರ ಆಗೈತಿ. ಓಕೆನಾ? ಇದನ್ನ ಪೋಸ್ ಮಾಡ್ಕೊಂಡು ಕೋಟ್ ಮಾಡ್ಕೊಡ್ರಿ. ನೆಕ್ಸ್ಟ್ 6ನೇ ಲೆಕ್ಕ ಏನದ ನೋಡ್ರಿ, ಮೂಲ ಬಿಂದು 0 0 ಇಂದ PAB ಬಿಂದುವಿಗೆ ದೂರವು. ಓಕೆ, ಸೊ ಇದನ್ನ ನಾವು ಥಿಯರಿ ಪಾರ್ಟ್ ಒಳಗ ಡಿಸ್ಕಸ್ ಮಾಡಿದ್ವಿ. ಇದು ನಮಗ ಬಹಳ ಇಂಪಾರ್ಟೆಂಟ್ ಪ್ರಶ್ನೆ ಐತಿ. ಬಹಳ ಸಾರಿ ಏನಪ್ಪಾ ಅಂದ್ರೆ ಈ ಪ್ರಶ್ನೆಯನ್ನ ಕೇಳ್ರಿ. ಓಕೆ ಸರಿ, ಮೊದಲು ಇದನ್ನ ನಾವಿಲ್ಲಿ ಈ ಒಂದು ನಕ್ಷೆಯನ್ನ ಈ ರೀತಿ ಹಾಕೊಳ್ಳೋಂತ y ಡ್ಯಾಶ್ ಒಂದು ಬಿಂದು ಹೇಳಾಕತ್ತಾರ್ರಿ, P ಬಿಂದು ಅದರ ನಿರ್ದೇಶಾಂಕಗಳು ಏನಾಗಿದಾವ ಅಂದ್ರ AB ಆಗ್ಯದ. ಹಂಗಂದ್ರ ಇದು ಮೂಲ ಬಿಂದುವಿನಿಂದ ಎಷ್ಟು ದೂರದೊಳಗಿರ್ತೈತಿ ಅಂತ ಕೇಳಾಕತ್ತಾರ್ರಿ. ಇದಕ್ಕೆ ಸೂತ್ರ ಏನಾಗಿತ್ತು ಅಂದ್ರೆ ಸ್ಕ್ವೇರ್ ರೂಟ್ ಆಫ್ x² ಪ್ಲಸ್ y² ಆಗಿತ್ತು. ಓಕೆ, ಇಲ್ಲಿ x ಮತ್ತೆ y ಜಾಗದಾಗ ಏನದಾವ್ರಿ, A ಮತ್ತು B ಅದಾವು. ಹಂಗಂದ್ರೆ ಇಲ್ಲಿ OP ದೂರವನ್ನ ನಾವು ಕಂಡುಹಿಡಿಬೇಕಂದ್ರೆ ಬಳಸುವಂತಹ ಸೂತ್ರ ಏನಾಗಿರ್ತೈತಿ ಅಂತಂದ್ರೆ A² ಪ್ಲಸ್ B² ಏನ್ರಿ, A² ಪ್ಲಸ್ B² ಅಂದ ವರ್ಗಮೂಲ, ಅದು ನಮ್ಮ ಉತ್ತರ ಆಗಿರ್ತೈತಿ. ಆಪ್ಷನ್ಸ್ ಅನ್ನ ನೋಡಿದ್ರೆ ಆಪ್ಷನ್ ಡಿ ಸರಿಯಾದಂತ ಉತ್ತರ ಆಗೈತಿ. ಓಕೆ, ನಂತರ 7ನೆಯ ಪ್ರಶ್ನೆ ಏನದ ನೋಡ್ರಿ, ಮೂಲ ಬಿಂದುವಿನಿಂದ PXY ಬಿಂದುವಿಗೆ ಇರುವ ದೂರ. ಸೇಮ್ ಪ್ರಶ್ನೆ ರೀ, ಇಲ್ಲಿ AB ಇತ್ತು, ಇಲ್ಲಿ ಏನ್ ಮಾಡಾಕತ್ತಾರ ಅಂತಂದ್ರ XY ಕೊಡಾಕತ್ತಾರ. ಸರಿನಾ? ಸೊ ಅಲ್ಲಿ OP ಗೆ ಇರುವ ದೂರ, OP ನಡುವೆ ಇರುವಂತಹ ದೂರ ಏನಾಗಿರ್ತೈತಿ ಅಂತಂದ್ರೆ x² ಪ್ಲಸ್ y² ಆಗಿರ್ತೈತಿ. ಸೊ ಆಪ್ಷನ್ಸ್ ಅನ್ನ ನೋಡಿದ್ರೆ ಆಪ್ಷನ್ ಸಿ ಸರಿಯಾದಂತ ಉತ್ತರ ಆಗೈತ್ರಿ. ಓಕೆ, ಸೊ ಇದೇನಪ್ಪಾ ಅಂದ್ರೆ ಪದೇ ಪದೇ ಬಂದಿರುವಂತಹ ಪ್ರಶ್ನೆ. ಈ ವರ್ಷನೂ ನಮ್ಗೇನಪ್ಪಾ ಅಂದ್ರೆ ಬಂದ್ರು ಬರಬಹುದು. ಓಕೆನಾ? ರೈಟ್. 8ನೇ ಪ್ರಶ್ನೆ ಏನಂದ್ರೆ ನೋಡ್ರಿ, A 5K ಮತ್ತು B 1 0 ಬಿಂದುಗಳ ನಡುವಿನ ದೂರವು 5 ಮಾನಗಳಾದರೆ K ಯ ಬೆಲೆಯನ್ನ ಕಂಡುಹಿಡಿರಿ ಅಂತ ಹೇಳಕತ್ತಾರ. ಓಕೆ ರೈಟ್, ಎರಡು ಬಿಂದುಗಳ ನಡುವಿನ ಅಂತರವನ್ನ ಅವ್ರು ಕೊಡಾಕತ್ತಾರ. ಓಕೆ, ಸೊ ಆ ಎರಡು ಬಿಂದುಗಳು ಯಾವ ಅಂತಂದ್ರೆ A 5K, ಇನ್ನೊಂದು ಏನಪ್ಪಾ ಅಂತಂದ್ರೆ B 1 0. ಇವೆರಡರ ನಡುವಿನ ದೂರವನ್ನ ಹೇಳಂದ್ರಿ. ದಟ್ ಎರಡು ಬಿಂದುಗಳ ನಡುವಿನ ದೂರ ಸೂತ್ರ ಏನಂತಂದ್ರೆ ಏನ್ರಿ, x2 ಮೈನಸ್ x1 ಹೋಲ್ ಸ್ಕ್ವೇರ್ ಪ್ಲಸ್ y2 ಮೈನಸ್ y1 ಹೋಲ್ ಸ್ಕ್ವೇರ್. ಆಲ್ರೆಡಿ ಅವ್ರು ಏನಪ್ಪಾ ಅಂದ್ರೆ ಎರಡು ಬಿಂದುಗಳ ನಡುವಿನ ದೂರವನ್ನ ಕೊಡಾಕತ್ತಾರ. ಅದೇನೈತಿ ಅಂತಂದ್ರೆ 5 ಮಾನಗಳೈತಿ. ಇಸ್ ಈಕ್ವಲ್ ಟು ಸ್ಕ್ವೇರ್ ರೂಟ್ ಆಫ್ x2 ಮೈನಸ್ x1. ಇದನ್ನ ನಾನೇನ್ ಅನ್ಕೋತೀನಿ ಅಂದ್ರೆ x1 y1 ಅಂತ ಅನ್ಕೋತೀನಿ, ಇದನ್ನ x2 y2 ಅಂತ ಅನ್ಕೋತೀನಿ. ಅಂದ್ರೆ ಇದೇನಾಗತ್ರಿ, 5 ಮೈನಸ್ x2 ಮೈನಸ್ x1, 5 ಮೈನಸ್ 1 ಹೋಲ್ ಸ್ಕ್ವೇರ್ ಪ್ಲಸ್ y2 ಮೈನಸ್ y1, k ಮೈನಸ್ 0 ಹೋಲ್ ಸ್ಕ್ವೇರ್. ಸೊ ಒಂದಿಷ್ಟು ಹುಡುಗರು ಮೈಂಡ್ ಒಳಗೆ ಏನಪ್ಪಾ ಅಂದ್ರೆ ಡೌಟ್ ಬರ್ತದೆ, ಸರ್ ನಾವ್ ಇದನ್ನ x1 y1 ಇದನ್ನ x2 y2 ಅಂತ ತಗೊಂಡಿದ್ವಿ ಅಂದ್ರೆ ಏನಾದ್ರೂ ಸಮಸ್ಯೆ ಆಗುತ್ತಾ? ಏನು ಸಮಸ್ಯೆ ಇಲ್ಲ ರೀ, ಅವಾಗ ಸಹಿತ ಬರುವಂತ ಉತ್ತರ ಸೇಮ್ ಆಗಿರ್ತೈತಿ, ಹೊರೆಯಾಗುವಂತ ಅವಶ್ಯಕತೆ ಇಲ್ಲ. ರೈಟ್, ಇದೇನಾಗತ್ರಿ 5 ಆಗತ್ತ. ಇಲ್ಲಿ ಸ್ಕ್ವೇರ್ ರೂಟ್ ಆಫ್ 5 ಮೈನಸ್ 1 ಅಂದ್ರೆ ಏನಾಗತ್ರಿ 4 ಬರ್ತೈತಿ. 4ರ ವರ್ಗ ಪ್ಲಸ್ k ಮೈನಸ್ 0 ಅಂದ್ರೆ k ಇರ್ತೈತಿ, ಇದು k² ಆಗ್ತೈತಿ. ಓಕೆ, ಇಲ್ಲಿ ಸ್ಕ್ವೇರ್ ರೂಟ್ ಆಗ್ಬೇಕಂದ್ರೆ ಎರಡು ಕಡೆ ಏನ್ ಮಾಡೋಣ ಅಂತಂದ್ರೆ ವರ್ಗ ತೆಗೆದುಕೊಳ್ಳೋಣ. ವರ್ಗ ತೆಗೆದುಕೊಂಡ್ರೆ ಇಲ್ಲಿ ವರ್ಗಮೂಲ ಹೋಗ್ತ್ರಿ. 5ರ ವರ್ಗ ಅಂದ್ರೆ ಇದೆಷ್ಟು ಬರ್ತೈತ್ರಿ, 25 ಬರ್ತೈತಿ. ಈಸ್ ಈಕ್ವಲ್ ಟು 4ರ ವರ್ಗ 16 ಪ್ಲಸ್ k ವರ್ಗ k². 16 ಈ ಕಡೆ ಹೋಗ್ಲಿಕ್ಕೆ ಇದೇನಾಗತ್ರಿ 25 ಮೈನಸ್ 16 ಈಸ್ ಈಕ್ವಲ್ ಟು k² ಆಗ್ತೈತಿ. ಅಂದ್ರೆ k² ಈಸ್ ಈಕ್ವಲ್ ಟು 25 ಒಳಗೆ 16 ಹೋದ್ರೆ ಏನ್ ಬರ್ತ್ರಿ 9 ಬರ್ತೈತಿ. ಹಂಗಂದ್ರ k ಈಸ್ ಈಕ್ವಲ್ ಟು 9ರ ವರ್ಗಮೂಲ. ಹಿಂದ್ಗಡೆ ಚಿಹ್ನೆ ಏನಪ್ಪಾ ಅಂದ್ರೆ ಪ್ಲಸ್ ಆದ್ರೂ ಆಗಿರ್ಬೋದು, ಮೈನಸ್ ಆದ್ರೂ ಆಗಿರ್ಬೋದು. ಒಂದ್ ನಿಮಿಷ ಮಿಸ್ಟೇಕ್ ಆಯ್ತ್ರಿ, 9ರ ವರ್ಗಮೂಲ. ಸೊ ಉತ್ತರ ಏನ್ ಬರ್ತೈತಿ ಅಂತಂದ್ರೆ ಉತ್ತರ ಏನ್ ಬರ್ತೈತಿ ಅಂದ್ರೆ ಪ್ಲಸ್ ಆರ್ ಮೈನಸ್ 3 ಬಂದಿರ್ತೈತಿ. ಸರಿ, ನಾವು ಇಲ್ಲಿ ತನಕ ಪ್ಲಸ್ ಆರ್ ಮೈನಸ್ ಅಂತ ಬಳಸಿದ್ದಿಲ್ಲಲ್ಲ, ನಾವು ದೂರವನ್ನ ಹೇಳ್ಬೇಕಾಗಿತ್ತು ಅಥವಾ ಯಾವ್ದಾದ್ರು ಒಂದು ಅಳತೆಯನ್ನ ಹೇಳ್ಬೇಕಾಗಿತ್ತು ಅಂದ್ರೆ ನಾವು ಪ್ಲಸ್ ಆರ್ ಮೈನಸ್ ಅನ್ನ ಬಳಸಲ್ಲ, ಬರೀ ಪ್ಲಸ್ ಅಷ್ಟೇ ಬಳಸ್ತೇವ್ರಿ. ಓಕೆ, ಈಗ ಇಲ್ಲಿ ನಾವು ನಿರ್ದೇಶಾಂಕ ಹೇಳ್ಬೇಕಾಗಿದ್ದಕ್ಕ ಉತ್ತರ ಪ್ಲಸ್ 3 ಆದ್ರೂ ಆಗಿರ್ಬೋದು, ಮೈನಸ್ 3 ಆದ್ರೂ ಆಗಿರ್ಬೋದು. ಎರಡಕ್ಕೂ ಏನಪ್ಪಾ ಅಂದ್ರೆ ಇದು ಉತ್ತರವನ್ನ ಹೊಂದತೈತಿ. ಸೊ ಆಪ್ಷನ್ಸ್ ಅನ್ನ ನೋಡಿದ್ವಿ ಅಂತಂದ್ರೆ ಆಪ್ಷನ್ ಪ್ಲಸ್ ಆರ್ ಮೈನಸ್ 3 ಎ ಸರಿಯಾದಂತ ಉತ್ತರ ಆಗೈತಿ. ಓಕೆನಾ? ನಂತರ 9ನೆಯ ಲೆಕ್ಕ ಏನಂದ್ರೆ ನೋಡ್ರಿ, 2 3 ಮತ್ತು 4 7 ಬಿಂದುಗಳನ್ನು ಸೇರಿಸುವ ರೇಖಾಖಂಡದ ಮಧ್ಯ ಬಿಂದುವಿನ ನಿರ್ದೇಶಾಂಕಗಳು ಅಂತ ಕೇಳಾಕತ್ತಾರ್ರಿ. ಸರಿ, 2 3 4 7 ಅವಕ್ಕೊಂದು ಹೆಸರು ಕೊಟ್ಬಿಡೋಣ. ಇದು ಬಿಂದು ಎ ಆಗಿರ್ಲಿ, ಇದು
2 3, ಇನ್ನೊಂದು ಬಿಂದು ಬಿ 4 7. ಸೊ ಇವೆರಡರ ಮಧ್ಯ ಬಿಂದು ಸಿ, ಮಧ್ಯ ಬಿಂದು ಅಂದ್ರೆ ಇದೇನಾಗಿ ಯಾವ ಅನುಪಾತದೊಳಗೆ ಇದನ್ನ ಭಾಗಿಸ್ತಿರ್ತದ್ರಿ, 1:1 ಇದ್ರೊಳಗೆ ಏನಪ್ಪಾ ಅಂತಂದ್ರ ವಿಭಾಗಿಸ್ತಿರ್ತೈತಿ. ಸರಿನಾ? ರೈಟ್. ಈ ಮಧ್ಯ ಬಿಂದುವಿನ ನಿರ್ದೇಶಾಂಕಗಳನ್ನ ಬರಿ ಅಂದ್ರೆ ಏನ್ ಬರ್ತೀವಿ ನಾವು, x1 ಪ್ಲಸ್ x2 ಭಾಗ್ಲೆ 2, y1 ಪ್ಲಸ್ y2 ಭಾಗ್ಲೆ 2. ಇದನ್ನಾದ್ರೂ x1 y1 ಅಂತ ತಗೋರಿ, ಇದನ್ನಾದ್ರೂ x1 y1 ಅಂತ ತಗೋರಿ, ನಡೀತೈತಿ. ಸೊ ಇಲ್ಲಿ ನಾವು ನೋಡಿದ್ರೆ ಇದ್ರ x1 y1 ಇದ್ರ x2 y2 ಅಂತ ತಗೋಣ. 2 ಪ್ಲಸ್ 4 2 ಪ್ಲಸ್ 4 ಭಾಗ್ಲೆ 2, y1 ಪ್ಲಸ್ y2 ಅಂದ್ರೆ 3 ಪ್ಲಸ್ 7 ಭಾಗ್ಲೆ 2. ಓಕೆ, 4 2 6 ಭಾಗ್ಲೆ 2, ಇದು 3 7 3 10 ಭಾಗ್ಲೆ 2, 2 1 2 2 3 6, 2 1 2 2 5 10. ಅಂದ್ರೆ ಆ ಬಿಂದು ಏನಾಗಿರ್ತೈತಿ ಅಂದ್ರೆ 3 5 ಆಗಿರ್ತೈತಿ. ಈ ಎರಡು ಬಿಂದುಗಳನ್ನ ಜೋಡಿಸುವ ರೇಖೆಯ ಮಧ್ಯ ಬಿಂದು 3 5 ಆಗಿರ್ತೈತಿ. ಆಪ್ಷನ್ಸ್ ಅನ್ನ ನೋಡಿದ್ರೆ 9ನೇ ಪ್ರಶ್ನೆಗೆ ಆಪ್ಷನ್ 3 5, ಆಪ್ಷನ್ ಸಿ ಸರಿಯಾದಂತ ಉತ್ತರ ಆಗೈತಿ. ಓಕೆನಾ? ಇದನ್ನ ಪಾಸ್ ಮಾಡ್ಕೊಂಡು ಕಾಪಿ ಮಾಡ್ಕೊಡ್ರಿ. ನೆಕ್ಸ್ಟ್ 10ನೇ ಪ್ರಶ್ನೆ ಏನದ ನೋಡ್ರಿ, -4 2 ಮತ್ತು -2 6 ಈ ಬಿಂದುಗಳನ್ನು ಸೇರಿಸುವ ರೇಖಾಖಂಡದ ಮಧ್ಯ ಬಿಂದುವಿನ ನಿರ್ದೇಶಾಂಕಗಳು. ಸೊ ಈಗ ಹಿಂದೆ ಮಾಡಿದಂತಹ ಲೆಕ್ಕರಿ ಅದೇ ರೀತಿಯಾಗಿ ಇದು ಐತಿ ಏನ್ರಿ, ಎರಡು ಬಿಂದುಗಳನ್ನ ಜೋಡಿಸುವಂತಹ ರೇಖೆಯ ಮಧ್ಯ ಬಿಂದುವಿನ ನಿರ್ದೇಶಾಂಕಗಳನ್ನ ಬರೆಯಲಾಗತ್ತರಿ. ಓಕೆ, ಸೊ ಒಂದನೇ ಬಿಂದು ಏನದ್ರಿ -4 2, ಇನ್ನೊಂದು ಅಂತ್ಯ ಬಿಂದು ಏನೈತಿ ಅಂತಂದ್ರ -2 6 ಐತಿ. ಓಕೆನಾ? -2 6. ಸರಿ, ಇಲ್ಲಿ ಮಧ್ಯ ಬಿಂದುವಿನ ನಿರ್ದೇಶಾಂಕಗಳು ಏನಾಗಿರ್ತಾವ ಅಂತಂದ್ರ x1 ಪ್ಲಸ್ x2 ಭಾಗ್ಲೆ 2, y1 ಪ್ಲಸ್ y2 ಭಾಗ್ಲೆ 2 ಆಗಿರ್ತಾವ. ಸರಿನಾ? ರೈಟ್. x1 ಪ್ಲಸ್ x2 ಅಂದ್ರೆ ಏನಾಗಿರ್ತೈತ್ರಿ, -4 ಪ್ಲಸ್ -2 ಭಾಗ್ಲೆ 2, 2 ಪ್ಲಸ್ 6, y1 ಅಂದ್ರೆ 2 ಅದರಿ, y2 ಅಂದ್ರ 6 ಭಾಗ್ಲೆ 2. ಓಕೆ, ಸೊ ಇದೇನಾಗತ್ರಿ, -4 ಪ್ಲಸ್ ಇಂಟು ಮೈನಸ್ ಅಂದ್ರೆ ಏನಾಗತ್ರಿ, ಮೈನಸ್ ಆಗತ್ತ. -4 -2 ಭಾಗ್ಲೆ 2, 2 ಪ್ಲಸ್ 6 ಅಂದ್ರೆ ಏನಾಗತ್ರಿ, 8 ಆಕೈತಿ. ಸರಿನಾ? 8 ಭಾಗ್ಲೆ 2, 2 1 2 2 4 8. ಇದು ಏನಾಗುತ್ತಂದ್ರೆ -2 -4 ಅಂದ್ರೆ -6 ಆಗತ್ರಿ, ಭಾಗ್ಲೆ 2, 2 1 2 2 3 6, ಇದು 4. ಅಂದ್ರೆ ಆ ಬಿಂದು ಏನಾಗಿರ್ತೈತಿ ಅಂದ್ರೆ -3 4 ಆಗಿರ್ತೈತಿ. ಸರಿನಾ? ರೈಟ್. ಆಪ್ಷನ್ಸ್ ಅನ್ನ ನೋಡಿದ್ರೆ ಆಪ್ಷನ್ ಬಿ ನಮ್ದು ಸರಿಯಾದಂತ ಉತ್ತರ ಆಗೈತಿ. ನಂತರ 11ನೆಯ ಪ್ರಶ್ನೆ ಏನಂದ್ರೆ ನೋಡ್ರಿ, ಎ -5 3 ಮತ್ತು ಬಿ 8 9 ಬಿಂದುಗಳನ್ನು ಸೇರಿಸುವ ಮಧ್ಯ ಬಿಂದು ಪಿ x/2, 4 ಆದಾಗ x ನ ಬೆಲೆಯು ಏನಾಗಿರ್ತತಿ ಅಂತ ಕೇಳಾಕತ್ತಾರ್ರಿ. ಸರಿನಾ? ರೈಟ್. ಸೊ ಇದು ಅದೇ ರೀತಿಯಾಗಿ ನಾವೇನಪ್ಪಾ ಅಂತಂದ್ರ ಇದನ್ನ ಮೊದ್ಲೇಕ ಒಂದು ರೇಖೆಯನ್ನ ತಗೊಳ್ಳೋಣ ಅಂತ. ಎ ಬಿಂದು ಏನಾಗೈತ್ರಿ, ಎ ಬಿಂದು ಏನಾಗೈತಿ ಅಂತಂದ್ರ -5 3 ಆಗೈತಿ. ಓಕೆ, -5 3. ಬಿ ಬಿಂದು ಏನಾಗೈತ್ರಿ, 8 9. ಬಿ ಬಿಂದು 8 9 ಆಗೈತಿ. ಇದರ ಮಧ್ಯ ಬಿಂದು ಏನಾಗೈತಿ ಅಂತಂದ್ರ ಪಿ x/2 4 ಆಗೈತಿ. ಸರಿನಾ? ರೈಟ್. x/2 4 ಆಗೈತಿ. ಆದಾಗ x ನ ಬೆಲೆಯನ್ನ ಕಂಡುಹಿಡಿಯಿರಿ ಅಂತ ಹೇಳಕತ್ತಾರ. ಸರಿನಾ? ಒಂದು ಕೆಲಸ ಮಾಡೋಣ, ನಾವೇನ್ ಮಾಡೋಣಂತ್ರಿ, ಈಗ ಇದ್ರದ್ದು ಎರಡು ಬಿಂದುಗಳನ್ನ ನಾವಿಲ್ಲಿ ಕಂಡುಹಿಡಿಯೋಣಂತ. ಓಕೆ, ಸೊ ಮಧ್ಯ ಬಿಂದು ಏನಾಗಿರ್ತೈತಿ ಅಂತಂದ್ರ x1 ಪ್ಲಸ್ x2 ಭಾಗ್ಲೆ 2, y1 ಪ್ಲಸ್ y2 ಭಾಗ್ಲೆ 2 ಆಗಿರ್ತೈತಿ. ಸರಿನಾ? ಪಿ x1 ಪ್ಲಸ್ x2 ಅಂದ್ರೆ -5 ಪ್ಲಸ್ 8 ಭಾಗ್ಲೆ 2. ಒಂದ್ಸರಿ ಕರೆಕ್ಟ್ ಆಗಿ ನೋಡ್ರಿ, ಇದನ್ನ ಏನದ ಕರೆಕ್ಟ್ ಸರಿ ಅದ್ರಿ. ಓಕೆ, ಇದು ಏನಪ್ಪಾ ಅಂತಂದ್ರೆ ಅವ್ರ ಏನ್ ಕೊಟ್ಟಾರ ಅಂದ್ರೆ ಪಿ x/2 4 ಅಂತ ಕೊಟ್ಟಾರಿ. ಸರಿನಾ? y ಪ್ಲಸ್ y2 ಅಂತಂದ್ರೆ ಏನಾಗತ್ರಿ, 3 ಪ್ಲಸ್ 9 ಭಾಗ್ಲೆ 2 ಅಂತ ಕೊಟ್ಟಾರ. ಈ ಸದ್ಯ ಮಟ್ಟಿಗೆ ಇದನ್ನ ಬರೆಯೋದು ಬೇಡ, ಇದನ್ನ ಲಾಸ್ಟ್ ಟೈಮ್ ಬರ್ಕೊಳ್ಳೋಣಂತ್ರಿ. ಓಕೆನಾ? ರೈಟ್. ಸೊ ಆ ಲೆಕ್ಕವನ್ನ ನಾನು ಇಲ್ಲಿ ಕಂಟಿನ್ಯೂ ಮಾಡ್ತೇನೆ ನೋಡ್ರಿ. ಸರಿ, ಏನಾಗತ್ರಿ ಅದು ಏನ್ರಿ, -5 ಪ್ಲಸ್ 8. ಪಿ -5 ಪ್ಲಸ್ 8 ಅಂದ್ರೆ ಏನ್ ಬರ್ತ್ರಿ, ದೊಡ್ಡ ಸಂಖ್ಯೆ ಸಣ್ಣ ಸಂಖ್ಯೆ ಕಳಿತೀವಿ. 8 ಒಳಗ 5 ಹೋದ್ರೆ 3, ದೊಡ್ಡ ಸಂಖ್ಯೆಯಿಂದ ಚಿಹ್ನೆ ಏನೈತ್ರಿ, ಪ್ಲಸ್ ಐತಿ. ಅದ್ರ ಸಲುವಾಗಿ ಇದರಿಂದ ಪ್ಲಸ್ ಅನ್ನ ಹಾಕೋಣಂತ. 3 ಭಾಗ್ಲೆ 2. ಇಲ್ಲೇನಾಗತ್ರಿ, 3 ಪ್ಲಸ್ 9 12 ಭಾಗ್ಲೆ 2, 2 1 2 2 6 12. ಅಂದ್ರೆ ಇದೇನಾಗತ್ರಿ, ಪಿ 3 ಭಾಗ್ಲೆ 2
6 ಈಕ್ವಲ್ ಟು ಅವ್ರು ಕೊಟ್ಟಿರುವಂತಹ ಬಿಂದುಗಳು ಏನದಾವು ಅಂತಂದ್ರೆ ಎಕ್ಸ್ ಬಾಗ್ಲೆ 2 ಏನದರಿ ಎಕ್ಸ್ ಬಾಗ್ಲೆ 2 4 ಐತಿ, ಎಕ್ಸ್ ಬಾಗ್ಲೆ 2 4 ಐತಿ, ಸರಿನಾ. ಅವರು ಏನಪ್ಪಾ ಅಂತಂದ್ರೆ ಆಕ್ಚುಲಿ ಇಲ್ಲಿ y ನಿರ್ದೇಶಾಂಕ 6 ಬರಬೇಕು, 4 ಕೊಟ್ಟಾರಿ, ಅವ್ರು ಕೊಟ್ಟಿರೋದು ತಪ್ಪದ. ಓಕೆ ರೈಟ್ ಸರಿ. ಹಂಗಂದ್ರೆ ಇಲ್ಲಿ 3 ಬಾಗ್ಲೆ 2 ಎಕ್ಸ್ ನಿರ್ದೇಶಾಂಕ 3 ಬಾಗ್ಲೆ 2 ಈಸ್ ಈಕ್ವಲ್ ಟು ಏನಾಗುತ್ತಂದ್ರೆ ಎಕ್ಸ್ ಬಾಗ್ಲೆ 2 ಆಗುತ್ತೆ. ಹಂಗಂದ್ರೆ ಇದರಿಂದ ನಮ್ಗೆ ಏನ್ ಸಿಗ್ತದೆ ಗೊತ್ತಾಗತ್ತಂದ್ರೆ ಎಕ್ಸ್ ಈಕ್ವಲ್ ಟು 3 ಬರ್ತೈತಿ, ಸರಿನಾ. ಸೊ ಆಪ್ಷನ್ಸ್ ಅನ್ನ ನೋಡಿದ್ರೆ ಆಪ್ಷನ್ ಬಿ ಸರಿಯಾದಂತ ಉತ್ತರ ಆಗಿರ್ತೈತಿ. ಓಕೆ ರೈಟ್. 11ನೇ ಪ್ರಶ್ನೆ ಆಯ್ತು. ನಂತರ 12ನೆಯ ಪ್ರಶ್ನೆ ಏನಂದ್ರೆ ನೋಡ್ರಿ, ಎ x1 y1 ಬಿ x2 y2 ನಡುವಿನ ದೂರವು. ಓಕೆ ಸೊ ಎರಡು ಬಿಂದುಗಳ ನಡುವಿನ ದೂರ ಸೂತ್ರ ನಮಗ ಗೊತ್ತೈತಿ. x1 y1 ಬಿ x2 y2 ಗೆ ಇರುವ ನಡುವಿನ ದೂರ ಏನಾಗಿರ್ತೈತಿ ಅಂದ್ರೆ ಎ ಬಿ ಇಸ್ ಈಕ್ವಲ್ ಟು ವರ್ಗಮೂಲ. ಎದ್ರ ವರ್ಗಮೂಲ ರೀ? x2 ಮೈನಸ್ x1 ಸ್ಕ್ವೇರ್ ಪ್ಲಸ್ y2 ಮೈನಸ್ y1 ಸ್ಕ್ವೇರ್, ಇದರ ವರ್ಗಮೂಲಕ್ಕೆ ಏನಾಗಿರ್ತೈತಿ ಅಂದ್ರೆ ಸಮ ಆಗಿರ್ತೈತಿ. ಸೊ ಆಪ್ಷನ್ಸ್ ಅನ್ನ ನೋಡಿದ್ವಿ ಅಂದ್ರೆ ಆಪ್ಷನ್ ಎ ಸರಿಯಾದಂತಹ ಉತ್ತರ ಆಗೈತಿ. ಬಿ ಒಳಗ ಪ್ಲಸ್ ಕೊಟ್ಟಾನ, ಸಿ ಒಳಗನು ಪ್ಲಸ್ ಕೊಟ್ಟಾನ್ರಿ, ಡಿ ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ ಅಷ್ಟೇ ಕೊಟ್ಟಾನ. ಆಪ್ಷನ್ ಡಿ ಏನದಲ್ರಿ ಅದು ಮೂಲ ಬಿಂದು ಮತ್ತು ಒಂದು ಯಾವ್ದಾದ್ರು ಒಂದು ಬಿಂದು ಇರುವಂತಹ ದೂರ ಆಗೈತಿ. ಓಕೆ ಸೊ ಹಿಂಗಾಗಿ ಆಪ್ಷನ್ ಎ ಸರಿಯಾದಂತ ಉತ್ತರ ಆಗಿರ್ತೈತಿ. ನಂತರ 13ನೇ ಪ್ರಶ್ನೆ ಏನ್ರಿ, ಮೂಲ ಬಿಂದುವಿನಿಂದ -3 4 ಬಿಂದುವಿಗೆ ಇರುವ ದೂರ. ಓಕೆ ಮೂಲ ಬಿಂದುವಿನಿಂದ -3 4, ಓಕೆ ಇದು ಓ ಆಗಿರ್ಲಿ ಇದು ಪಿ ಆಗಿರ್ಲಿ, -3 4 ಬಿಂದುವಿಗೆ ಇರುವ ದೂರ ಸಾರಿ ರೈಟ್. ಒ ಪಿ ಈಕ್ವಲ್ ಟು ಏನ್ರಿ ಸ್ಕ್ವೇರ್ ರೂಟ್ ಆಫ್ ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್. ಒ ಪಿ ಇಸ್ ಈಕ್ವಲ್ ಟು ಎಕ್ಸ್ ಸ್ಕ್ವೇರ್ ಅಂದ್ರೆ ಇಲ್ಲಿ ಏನೈತ್ರಿ -3 ಹೋಲ್ ಸ್ಕ್ವೇರ್ ಪ್ಲಸ್ ವೈ ವೈ ಅಂದ್ರೆ ಏನೈತ್ರಿ ಇಲ್ಲಿ 4 ಐತಿ ಅಂದ್ರೆ 4 ಸ್ಕ್ವೇರ್ ಅಂದ್ರೆ ಒ ಪಿ ಈಕ್ವಲ್ ಟು -3ರ ವರ್ಗ ಎಷ್ಟು ಬರ್ತ್ರಿ 9 ಬರ್ತದ, 4ರ ವರ್ಗ ಏನ್ ಬರ್ತ್ರಿ 16 ಬರ್ತೈತಿ. ಅಂದ್ರೆ ಇದೇನಾಗತ್ರಿ 25 9 ಪ್ಲಸ್ 16 ಅಂದ್ರೆ 25, 25ರ ವರ್ಗ ಮೂಲಕ ಸಮ ಆಗಿರ್ತೈತಿ. ಅಂದ್ರೆ ಒ ಪಿ ಇಸ್ ಈಕ್ವಲ್ ಟು ಏನಾಗಿರ್ತೈತಿ ಅಂದ್ರೆ 5 ಮಾನಗಳು ಆಗಿರ್ತೈತಿ. ಸೊ ಆಪ್ಷನ್ಸ್ ಅನ್ನ ನೋಡಿದ್ರೆ ಆಪ್ಷನ್ ಸಿ ಸರಿಯಾದಂತಹ ಉತ್ತರ ಆಗೈತಿ. ಈಗ ನಮಗ್ ನೆಕ್ಸ್ಟ್ ಇನ್ನೊಂದು ಏನ್ ಸರ್, ಇದ್ರೊಳಗೆ ನಾವು ಪ್ಲಸ್ ಆರ್ ಮೈನಸ್ ಹಾಕಿದ್ವಿ ಅಂದ್ರೆ -5 ಉತ್ತರ ಬರ್ತಲ್ರಿ. ಅದ್ಯಾಕೆ ಬರಲ್ಲ ಅಂತಂದ್ರೆ ನಾವ್ ಇಲ್ಲಿ ಹೇಳಾಕತ್ತಿರೋದು ಏನ್ರಿ ದೂರವನ್ನ ಹೇಳಾಕತ್ತೀವಿ. ದೂರ ಯಾವಾಗ್ಲೂ ಋಣಾತ್ಮಕವಾಗಿ ಇರಲ್ಲ, ನೆಗೆಟಿವ್ ಇರಲ್ಲ, ಪಾಸಿಟಿವ್ ಇರ್ತೈತಿ. ಸರಿ ರೀ ರೈಟ್. ನಂತರ 14ನೆಯ ಪ್ರಶ್ನೆ ಏನ ನೋಡ್ರಿ, ಈ ಕೆಳಗಿನವುಗಳಲ್ಲಿ ಎಕ್ಸ್ ಅಕ್ಷದ ಮೇಲಿನ ಒಂದು ಬಿಂದು, ಎಕ್ಸ್ ಅಕ್ಷದ ಮೇಲೆ ಒಂದು ಬಿಂದು ಐತಿ ಅಂದ್ರ ಅದೇನಾಗಿರ್ತೈತ್ರಿ ಅದ್ರದ್ದು y ನಿರ್ದೇಶಾಂಕ 0 ಆಗಿರ್ತೈತಿ. ಸೊ ಆಪ್ಷನ್ಸ್ ಒಳಗ y ನಿರ್ದೇಶಾಂಕ 0 ಆಗಿರುವಂತಹ ಒಂದೇ ಒಂದು ಬಿಂದು ಯಾವುದು ಅಂತಂದ್ರೆ 0 -2. ಉಳಿದೆಲ್ಲ ಏನಂತಂದ್ರೆ ಆಪ್ಷನ್ ಬಿ ಒಳಗ ಎಕ್ಸ್ ನಿರ್ದೇಶಾಂಕ 0 ಇರ್ತೈತಿ. ಎಕ್ಸ್ ಅಕ್ಷದ ಮೇಲೆ ಎಕ್ಸ್ ನಿರ್ದೇಶಾಂಕ 0 ಇರುವುದಿಲ್ಲ, ಅದು ಮೂಲ ಬಿಂದುವಿಗೆ ಮಾತ್ರ ಇರ್ತೈತ್ರಿ, ಉಳಿದ ಯಾವ ಬಿಂದುವಿಗೂ ಇರಂಗಿಲ್ಲ. ಆನಂತರ 3 3 ಬರಂಗಿಲ್ಲ. ಆಪ್ಷನ್ ಡಿ ಏನ್ ಕೊಟ್ರ ಅಂದ್ರೆ 0 -2 ಕೊಟ್ರ, ಅಲ್ಲಿ ಸಹಿತ ಎಕ್ಸ್ ನಿರ್ದೇಶಾಂಕ 0 ಆಗೈತಿ, ಅದು ಬರಲ್ಲ. ಆಪ್ಷನ್ ಎ ಸರಿಯಾದಂತಹ ಉತ್ತರ ಆಗಿರ್ತೈತಿ. ಓಕೆನಾ? ಇದನ್ನ ಪೌಸ್ ಮಾಡ್ಕೊಂಡು ಕಾಪಿ ಮಾಡ್ಕೊಡ್ರಿ. ಇದಿಷ್ಟು ನಿರ್ದೇಶಾಂಕ ರೇಖಾಗಣಿತ ಪಾಠದ ಮೇಲಿನ ಬಹು ಆಯ್ಕೆ ಪ್ರಶ್ನೆಗಳಾಗಿದ್ರಿ. ಓಕೆ ಸೊ ಮುಂದಿನ ವಿಡಿಯೋದೊಳಗ 1 ಅಂಕದ ಪ್ರಶ್ನೆಗಳನ್ನ ಡಿಸ್ಕಸ್ ಮಾಡೋಣಂತೆ. ಓಕೆ ಸೊ ಚೆನ್ನಾಗಿ ಪ್ರಾಕ್ಟೀಸ್ ಮಾಡ್ರಿ, ಚೆನ್ನಾಗಿ ಓದ್ಕೊಡ್ರಿ. ದೇವರು ನಿಮ್ಗೆಲ್ಲರಿಗೂ ಒಳ್ಳೇದ್ ಮಾಡ್ಲಿ ಅಂತ ಆಶಿಸ್ತಾ ಈ ಒಂದು ವಿಡಿಯೋನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೇನೆ.